ಏನು ಇವತ್ತಿನ ದಿವಸ ಕಲಬುರಗಿಯಲ್ಲಿ ನಾನು ಸುಮಾರು 8-10 ವರ್ಷಗಳಿಂದ ಬೇರೆ ಬೇರೆ ಹಿಂದೂ ಪರ ಸಂಘಟನೆಗಳ ನೇತೃತ್ವದಲ್ಲಿ ಒಂದು ಸಂಘಟನೆ ಮಾಡ್ಕೋತಾ ನಾನು ಕಲಬುರಗಿಯಲ್ಲಿ ಅನೇಕ ಹೋರಾಟಗಳು ಮಾಡ್ಕೋತ ಬಂದೀನಿ. ಸುಮಾರು 8-10 ವರ್ಷ ಹಿಡಿದಾಯಿತು. ಕಾನೂನು ಬಿಟ್ಟು ಯಾವ ಅಂತ ಹೋರಾಟ ನಾವು ಮಾಡಿಲ್ಲ ಇನ್ನೂವರೆಗೂ. ಎಲ್ಲ ಏನಿದ್ದರೂ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ಕೋತ ಬಂದಿದ್ದೀವಿ. ಅದಲ್ಲದೆ ಯಾವುದೇ ಒಂದು ಧರ್ಮಕ್ಕೆ ಜಾತಿಗೆ ವಿರುದ್ಧವಾಗಿ ಯಾವ ಮಾತು ಇನ್ನೂವರೆಗೆ ನಾವು ಆಡಿಲ್ಲ. ಅದೇ ರೀತಿಯಾಗಿ ಯಾವುದೇ ಧರ್ಮ ವ್ಯಕ್ತಿಗಳ ವಿರುದ್ಧ ಕೂಡ ನಾನು ಯಾವುದೋ ಶಬ್ದ ಬಳಸಿಲ್ಲ. ಆದರೂ ಕೂಡ ಇವತ್ತಿನ ದಿವಸ ನನ್ನ ಮೇಲೆ ಸುಳ್ಳು ಪ್ರಕರಣ ಏನು ನಮ್ಮ ರಾಘವೇಂದ್ರ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಹಾಗೂ ಅಲ್ಲಿಯ PC ಮಲ್ಲನಗೌಡರು ನನ್ನ ಮೇಲೆ ಸುಳ್ಳು ಆರೋಪ ಮಾಡಿ ನಾನೇನು 24 ತಾರೀಕು ಕ್ರಿಸ್ಮಸ್ ದಿವಸ ನಾನು ಏರಿಯಾದಲ್ಲಿ ಏನೋ ಸುಳ್ಳು ಭಯದ ವಾತಾವರಣ ಹುಡಿಸಿನಿ ಅದು ಅಂತೇಳಿ ಸುಳ್ಳು ಆರೋಪ ಮಾಡಿ ಏನು ನನ್ನ ಮೇಲೆ ರೌಡಿ ಶೀಟ್ ಓಪನ್ ಮಾಡ್ಯಾರ. ಅದಕ್ಕೆ ಇವತ್ತಿನ ದಿವಸ ನಾನು ಮಾನ್ಯ ಆಯುಕ್ತರಿಗೆ ನಿನ್ನ ಮನವಿ ಪತ್ರ ಕೂಡ ಸಲ್ಲಿಸಿ ಬಂದಿದ್ದೀನಿ. ಪೊಲೀಸ್ ಆಯುಕ್ತರಿಗೆ ನನ್ನ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿದಂಥ ಸರ್ಕಲ್ ಇನ್ಸ್ಪೆಕ್ಟರ್ ಮಲ್ಲನಗೌಡರಿಗೆ ಅಮಾನತ್ ಮಾಡಿರಿ, ನನಗೆ ನ್ಯಾಯ ಒದಗಿಸ್ಕೊಡ್ರಿ ಅಂತೇಳಿ. ಯಾಕಪ್ಪ ಇವತ್ತಿನ ದಿವಸ ನನಗೆ ಯಾವುದೇ ಒಂದು ಸಾಕ್ಷಿ ಏನೂ ಇರಲಾರ್ದೆ ನನ್ನ ಮ್ಯಾಗ ರೌಡಿ ಶೀಟ್ ಓಪನ್ ಮಾಡ್ಯಾರ. ಇದನ್ನು ಇವತ್ತಿನ ದಿವಸ ನಾನು ಖಂಡಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಏನು ಈ ರೌಡಿ ಶೀಟ್ 1 ವಾರ ಟೈಮ್ ಕೊಟ್ಟು ಬಂದು ನಾನು 1 ವಾರ ಒಳಗಡೆ ನಾನು ರೌಡಿ ಶೀಟ್ ತೆಗಿಲ್ಲಪ್ಪ ಅಂದ್ರೆ ನನ್ನ ಕುಟುಂಬ ಸಮೇತ ನಾನು ಏನು ಪೊಲೀಸ್ ಆಯುಕ್ತರ ಕಚೇರಿ ಎದುರು ಉಪವಾಸ, ನಾನು ರೌಡಿ ಶೀಟ್ ತೆಗಿಯೋವರೆಗೂ ನಾನು ಉಪವಾಸ ಸತ್ಯಾಗ್ರಹ ಕುಂದಿರ್ತೀನಿ ಅಂತೇಳಿ ಇವತ್ತಿನ ದಿವಸ ಮಾಧ್ಯಮ ಮುಖಾಂತರ ಪೊಲೀಸ್ ಇಲಾಖೆ ತಿಳಿಸ್ತಾ ಇದ್ದೀನಿ. This video is sponsored by Mahalakshmi Jewelers, Manu Multi-Speciality Hospital, KBN University, Shaheen Group of Institutions, Surat Khazana, and by Al-Sharia Group of Institutions. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ಸುದ್ದಿ ಮಾಡುವಂತಹ ಕಾರಣ ಏನು ಅಂತಂದರೆ, ನಮ್ಮ ಕಲಬುರಗಿ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಹಿಂದೂ ಜಾಗೃತಿ ಸೇನೆಯ ಲಕ್ಷ್ಮೀಕಾಂತ್ ಸ್ವಾದಿಯವರ ಬಗ್ಗೆ ಏನು ಈ ರೌಡಿ ಶೀಟ್ ಅನ್ನುವಂತಹ ಲಿಸ್ಟಿನೊಳಗೆ ಸೇರಿಸಿದ್ದಾರೆ, ಆ ಒಂದು ಪೊಲೀಸ್ ಅಧಿಕಾರಿಗಳಿಗೆ ನಾನು ಒಂದು ವಿನಂತಿ ಮಾಡ್ಕೊತೇನೆ. ಏನು ಅಂತಂದರೆ, ದಯವಿಟ್ಟು ಇಂಥ ಹಿಂದೂ ಧರ್ಮದ ರಕ್ಷಕರಿಗೆ ಈ ರೀತಿಯಾಗಿ ಏನಂತಂದರೆ ಮಟ್ಟ ಹಾಕುವಂಥ ಒಂದು ಕೆಲಸ ಏನಂತಂದ್ರೆ ನಮಗೆ ಬಹಳ ನೋವು ತಂದಿದೆ. ನಿಜವಾಗ್ಲೂ ನೀವೆಲ್ಲರೂ ಕೂಡ ಅದು ಏನು ಒಂದು ಕಾರಣ ಕೊಟ್ಟಿರಲ್ಲ, ನನಗೆ ಅದೇನು ಅಂತಂದರೆ ಒಂದು ಸ್ವಲ್ಪ ನಗಬೇಕು ಅಳಬೇಕು ಅನಿಸುತ್ತೆ. ಏನಂತ ಕಾರಣ ಏನು ರೌಡಿ ಶೀಟರ್ ಕಾರಣ ಕ್ರಿಸ್ಮಸ್ ಹಬ್ಬದ ಬಗ್ಗೆ ಇಲ್ಲಸಲ್ಲದ ಮಾತುಗಳನ್ನು ಹೇಳ್ಬೋದು, ಇನ್ನು ಅಡ್ವಾನ್ಸಾಗಿ ಹೇಳ್ಬೋದು ಅಂತೇಳಿ ತಿಳ್ಕೊಂಡು ಏನಂತಂದ್ರೆ ಅವ್ರ ಮೇಲೆ ರೌಡಿ ಶೀಟರ್ ಮಾಡ್ಯಾರಂತ. ಮತ್ತು ಯಾವ ರೀತಿಯಾಗಿ ಇವರೆಲ್ಲ ಈ ಥರ ಮಾಡ್ತಾಯಿದ್ದಾರೆ ಏನಂತ ಗೊತ್ತಾಗ್ತಿಲ್ಲ. ಇದಕ್ಕೆ ಹಿಂದೆ ಏನೋ ರಾಜಕಾರಣಿನ ಅದಾರೋ ಅಥವಾ ಹಿಂದೆ ಯಾರು ಅದಾರೋ ಅಂತಕ್ಕಂಥದ್ದು ನಿಮ್ಗೆಲ್ಲರೂ ಕೂಡ ಈಗಾಗಲೇ ಗೊತ್ತದ. ಯಾರ್ಯಾರು ಸರ್ಕಾರ ಅಥವಾ ಯಾರ್ಯಾರು ಬಂದ ಮೇಲೆ ಏನೇನು ಅಭಿವೃದ್ಧಿ ಆಗತ್ತದ, ಏನು ಹಾಳಾಗತ್ತದ ಈ ದೇಶದೊಳಗೆ ಅನ್ನೋದು ತಮಗೆಲ್ಲರಿಗೂ ಕೂಡ ಗಮನ ಇದೆ. ಇನ್ನು ಮುಂದಿನ ಸಾರಿ ಎಲ್ಲ ಹಿಂದೂ ಅಭಿಮಾನಿಗಳಿಗೆ ಈಗ ಪಾಠ ಕಲಿಸಿದ್ದಾರೆ ಅವರು. ಈಗ ಅವ್ರು ಏನಂತಂದ್ರೆ ಆ ಪಾಠ ತಕ್ಕಂಗೆ ಮುಂದೆ ಅವರಿಗೆ ಚಲೋ ಆನ್ಸರ್ ಕೊಡ್ತಾರೆ ಅಂತ ನಾವು ಒಂದು ಅಭಿಮಾನಿಗಳು ನಮ್ಗೆ ಇವತ್ತು ಭಾಳ ನೋವು ಆಗ್ತಾಯಿದೆ. ಮುಂದಿನ ರೀತಿ ಏನಾದರೂ ಅದು ರೌಡಿ ಶೀಟ್ ಅನ್ನುವಂಥದ್ದು ವಾಪಸ್ ತೊಗೊಂಡ್ರೆ ಬಹಳ ಖುಷಿ. ಯಾಕಂತಂದರೆ ತೊಗೊಳ್ಳಿಲ್ಲ ಅಂತಂದ್ರೆ ನಾವೆಲ್ಲ ಮಠಾಧೀಶರು ಏನಂತಂದರೆ ಹಿಂದೂ ಸಂಘಟನೆಗಳು, ಒಂದೇ ಸಂಘಟನೆ ಅಲ್ಲ, ಎಷ್ಟು ಸಂಘಟನೆಗಳವೆ ಎಲ್ಲ ಸಂಘಟನೆಗಳನ್ನು ಕರ್ಕೊಂಡು ಬೃಹತ್ತಾಗಿರ್ತಕ್ಕಂಥ ಹೋರಾಟ ಮಾಡ್ತೀವಿ. ಮತ್ತು ಉಪವಾಸ ಸತ್ಯಾಗ್ರಹ ಮಾಡಲಿಕ್ಕೂ ಅಂತ ಎಲ್ಲ ಯುವಕರು ರೆಡಿ ಇದ್ದಾರೆ. ದಯವಿಟ್ಟು ಅದನ್ನು ತೆಗೆದುಕೊಂಡ್ರೆ ಬಹಳ ಖುಷಿ ಆಗುತ್ತೆ. ಇಲ್ಲ ಅಂತಂದರೆ ದೊಡ್ಡ ಹೋರಾಟ ಮಾಡ್ಬೇಕಂತೇಳಿ ಒಂದು ಎಚ್ಚರಿಕೆಯನ್ನು ಮಾತನ್ನು ಕೊಡ್ತಾಯಿದ್ದಾರೆ. ಹೌದು, ಸತ್ಯ ಅದು ಸತ್ಯವಾದ ಮಾತು. ಯಾಕಂತಂದರೆ ನೀವೆಲ್ಲರೂ ನೋಡ್ತಾ ಇದ್ದೀರಿ. ಯಾಕಂದ್ರೆ BJP ಸರ್ಕಾರ ಇದ್ದಾಗ ಯಾವ ರೀತಿಯಾಗಿ ಯಾರು ಕೂಡ ಭಯ ಪಡ್ತಿದ್ರು. ಯಾಕಂತಂದರೆ ಆ ಒಂದು ಸರ್ಕಾರದಾಗ ಅವ್ರು ಹೆಂಗೆ ಪರ್ಸ್ನಲಿ ಹೆಂಗದಾರ ಗೊತ್ತಿಲ್ಲ, ಆದ್ರೆ ಈ ಸನಾತನ ಧರ್ಮದ ಮೇಲೆ ಭಾರತೀಯ ಸಂಸ್ಕೃತಿಯ ಮೇಲೆ ನಮ್ಮ ದೇಶ ಅಂತಕ್ಕಂಥ ಒಂದು ಏನಂತಂದ್ರೆ ಪ್ರೀತಿ ಇತ್ತು ಅಂತಂದ್ರೆ ಎಲ್ಲ ಮಾಡ್ತಿದ್ರು ಅವರು. ಆದರೆ ಇವ್ರು ಬಂದ ಮೇಲೆ ನಾವು ದೇಶದ ಮೇಲೆ ಅಭಿಮಾನನೇ ಇಲ್ಲ ಇವರಿಗೆ, ದೇಶದ ಬಗ್ಗೆನೇ ಮಾತಾಡ್ತಾರೆ. ಭಾರತ ಮಾತೆ ಅಂದ್ರೆ ಯಾರು ಅಂತಾರೆ ಅವ್ರು? ರಾಹುಲ್ ಗಾಂಧಿ ಅವ್ರು ಗೊತ್ತೈತಲ್ಲ ನಿಮ್ಗೆ. ಭಾರತ್ ಮಾತ ಕವನೇ ಭಾರತ್ ಮಾತ ಅಂತಾರೆ. ಮತ್ತು ಭಾರತ ದೇಶದ ಮೇಲೇ ಏನಂತಂದ್ರೆ ಅವ್ರಿಗೆ ನಂಬಿಕೆ ಇಲ್ಲ ಅಂತಂದಮೇಲೆ ಮತ್ತು ಭಾರತ ದೇಶದ ಅನ್ನ ತಿನ್ನಕತ್ತಾರೆ ಅವರು. ಭಾಳ ನೋವಾಗ್ತದೆ. ಎಲ್ಲನೂ ನಾವೆಲ್ಲ ಮಠಾಧೀಶರು ಎಚ್ಚರ ಆಗಬೇಕು. ನಾವು ಎಲ್ಲ ಮಠಾಧೀಶರಲ್ಲಿ ವಿನಂತಿ ಏನಂತಂದ್ರೆ, ಎಲ್ಲ ಮಠಾಧೀಶರು ಸನ್ಯಾಸಿಗಳು ಯಾವುದೇ ಜಾತಿ ಮಠಗಳಿರಲಿ, ಯಾರ್ಯಾರು ಕಾವಿ ಬಟ್ಟೆ ಹಾಕಿರಿ ಎಲ್ಲ ಸನ್ಯಾಸಿಗಳು ಸಂಘಟನೆಗಳು ಇವಾಗರೇ ಎಚ್ಚರಗೊಳ್ರಿ. ಸ್ವಲ್ಪ ನೀವೇನಾದರೂ ಒಂದು ಸ್ವಲ್ಪ ಭಯ ಇತ್ತು ಅಂತಂದ್ರೆ ಆ ಭಯ ನಿಮ್ಗೆ ತೆಗೆದು ಹಾಕಿರಿ. ನೀವು ಒಂದು ಸಾರಿ ನಾವು ಸನ್ಯಾಸಿಗಳು ನಾವೆಲ್ಲ ಮನೆಯನ್ನು ಬಿಟ್ಟು ಬಂದಿದ್ದೆವು, ಎಲ್ಲ ಬಿಟ್ಟು ಬಂದಿದ್ದೆವು. ನಮಗೆ ಏನು ರೌಡಿ ಶೀಟ್ರ್ ಹಾಕಿದ್ರು ನಟ್ಟೆ, ಜೈಲ್ ಹಾಕಿದ್ರು ನಟ್ಟೆ, ಮರ್ಡರ್ ಮಾಡಿದ್ರು ನಟ್ಟೆ. ಯಾಕಂತಂದ್ರೆ ಅದಕ್ಕೆ ನಾವು ತಲೆನೂ ಕೆಡಿಸೋಳಲ್ಲ, ಅಂಜೋದು ಇಲ್ಲ. ಮತ್ತು ಏನಾದರೂ ಈ ಹಿಂದೂ ಧರ್ಮ ಸುಟ್ಟು ಹೋಗ್ತದೆ, ಇದಕ್ಕೆ ಮುಚ್ಚಿ ಹಾಕ್ತೀವಿ ಅನ್ನುವಂಥದ್ದು ಏನಾರ ಅವ್ರ ತಲೆಯಾಗಿತ್ತಂದ್ರೆ ಅವ್ರದ್ದು ಹುಚ್ಚುತನ ಅಂತಕ್ಕಂಥದ್ದು ಹೇಳೋಕ್ಕೆ ಇಚ್ಛಪಡ್ತಾರೆ. ಯಾವ ವಿಚಾರದಿಂದ ಈಗ ಅದು ಕಾನೂನಾತ್ಮಕವಾಗಿ ಏನೇನು ಮಾಡಬೇಕು ಅದೆಲ್ಲ ಮಾಡ್ತೀವಿ. ಮತ್ತು ಇದು ಏನದ ಅಂತಂದರೆ ಹೋರಾಟ ರೀತಿಯೊಳಗೂ ಏನಂತಂದ್ರೆ ಪೊಲೀಸವ್ರ ಏನು ಅಧಿಕಾರಿಗಳಿಗೆ ಅವ್ರು ಯಾವ ರೀತಿ ಪಾಠ ಕಲಿಸ್ಬೇಕು ಅನ್ನುವಂಥದ್ದು ಗೊತ್ತದ, ಅದ್ರ ರೀತಿಯನ್ನು ಅದನ್ನು ಮಾಡ್ತೀವಿ. ಈಗ ಸರ್ಕಾರ ಅಧಿಕಾರ ಅದ ಅಂತಲೇ ಮಾಡ್ಬೋದು. ಇವತ್ತು ಅಧಿಕಾರ ಒಂದು 5 ವರ್ಷ ಇರ್ತದೆ, ನಾಳೆ ಮತ್ತೆ ಹೋಗ್ತದೆ. ಆದ್ರೆ ಈ ರೀತಿಯಾಗಿ ಒಂದು 5 ವರ್ಷ ಅಧಿಕಾರಕ್ಕೋಸ್ಕರ ಏನಂದ್ರೆ ನಮ್ಮ ಭಾರತಾಂಬೆ ಒಳಗೆ ನಾವು ಭಾರತೀಯ ಸಂಸ್ಕೃತಿ ಹುಟ್ಟಿವಿ, ಒಂದು ಸ್ವಲ್ಪ ನಮ್ಮ ಧರ್ಮ ಬಿಡ್ಲಿಕ್ಕೆ ಅಂದ್ರೆ ಅವ್ರು ತಿಳ್ಕೊಬೇಕು. ಒಬ್ಬರು ದೊಡ್ಡ ಸ್ಥಾನದೊಳಗೆ ಅದಾರ,
ಅವ್ರ ಗೌರವ ಉಳಿಸ್ಕೊಂಡು ಹೋಗೋದು ಅವ್ರ ಕರ್ತವ್ಯ. ಅವ್ರ ಗೌರವ ಉಳಿಸ್ಕೊಳ್ಳಿಲ್ಲ ಅಂತಂದ್ರೆ ಮುಂದಿನ ಸಾರಿ ಎಲ್ಲ ಪ್ರಜೆಗಳಾಗಿರ್ಬೋದು ಪಾಠ ಕಲಿಸ್ತಾರೆ, ಹಿಂದೂ ಅಭಿಮಾನಿಗಳು ಪಾಠ ಕಲಿಸ್ತಾರೆ. ಎಲ್ಲರೂ ಏನಂತಂದರೆ ನಮ್ಮವರು ಕೂಡ ಸರಿ ಇಲ್ಲ ಅಂತಕ್ಕಂಥ ನಮ್ಗೆ ಭಾಳ ನೋವಾಗ್ತದೆ. ನಮ್ಮ ದೇಶದವರೇ ನಮ್ಮ ದೇಶದ ಬಗ್ಗೆ ನಮ್ಮ ಧರ್ಮದ ಬಗ್ಗೆ ಮಾತಾಡ್ತಾರೆ ಅಂತಂದ್ರೆ, ಅದು ದೊಡ್ಡ ದೊಡ್ಡ ಸ್ಥಾನದಾಗ ಇಟ್ಕೊಂಡು ಮಾತಾಡ್ತಾರೆ ಅಂತಂದ್ರೆ, ಆ ಸ್ಥಾನಕ್ಕೆ ಏನು ಪ್ರಜೆಗಳು ತಂದು ಕೊಟ್ಟರಲ್ಲ, ಪ್ರಜೆಗಳು ಅಂತಂದ್ರೆ ನಿಜವಾಗಲೂ ಅವರೇ ಈ ಮುಂದಿನ ಸಾರಿ ಅವರೂ ನೋವಾಗಿದೆ. ಎಷ್ಟೋ ಜನ ನಮಗೆ ಫೋನ್ ಮಾಡ್ತಾರೆ, ಈ ಥರ ಮಾಡಿ ತಪ್ಪು ಮಾಡಿವ್ರಪ್ಪ ಅಂತೇಳಿ ತಿಳ್ಕೊಂಡು. ಮುಂದಿನ ಸಾರಿ ಏನಂತಂದ್ರೆ ಬದಲಾವಣೆ ಆಗ್ತಾವೆ, ಮತ್ತು ಬದಲಾವಣೆ ಮಾಡ್ಕೊತ ಹೋಗೋದು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. 100% ಸರ್. ಯಾಕಂದ್ರೆ ಇವತ್ತಿನ ದಿವಸ ಕಲಬುರಗಿಯಲ್ಲಿ ಹಿಂದುತ್ವದ ಏನೇ ವಿಷಯ ಇದ್ದರೂ ಸ್ವಲ್ಪ ನಮ್ಮ ಸಂಘಟನೆ, ನಾನೇ ಅಂತಲ್ಲ, ನನ್ನ ಸಂಘಟನೆ ಎಲ್ಲರೂ ಸೇರ್ಕೊಂಡು ನಾವು ರೋಡಿಗೆ ಇಳಿತೀವಿ. ಅದು ಇವತ್ತಿನ ದಿವಸ ಇದೇ ನಾನು ಟಾರ್ಗೆಟ್ ಮಾಡಿಕೊಂಡು ಏನು ಕಾಂಗ್ರೆಸ್ ಇಲ್ಲಿಯ ಲೀಡರ್ಗಳದಾರ ಅವರು ನಮ್ಮನ್ನೇ ಟಾರ್ಗೆಟ್ ಮಾಡಿ ಇವರು ಮುಂದೆ ನಾವು ಯಾವುದು ಹಿಂದುತ್ವದ ಬಗ್ಗೆ ಯಾವುದು ಮಾತಾಡಬಾರ್ದು, ನಾವು ಅವ್ರ ವಿರುದ್ಧ ಹೋರಾಟ ಮಾಡಬಾರ್ದು. ಇವತ್ತಿನ ದಿವಸ ನಮ್ಮ ಹೋರಾಟವನ್ನು ಹತ್ತಿಕ್ಕಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ನನಗೂ ಗೊತ್ತಾಗ್ತಿಲ್ಲ ಸರ್, ಇದ್ರ ಮೇಲೆ ರೋಡಿ ಶೀಟ್ ಓಪನ್ ಮಾಡಿದ್ದಾರೆ ಅಂತೇಳಿ. ಆದರೆ ನಮ್ಮ ಮೇಲೆ ಕೇಸ್ ಇರೋದು ಒಂದೇ, ಅದು ಶೆಟ್ಟಿ ಥಿಯೇಟ್ರ್ ಇದಾದಾಗ ಒಂದು ಪಟ್ಟಣ ಮುಗಿದೊಂದು ಕೇಸ್ ಇತ್ತು. ಆ ಒಂದು ಕೇಸೇ ಇದೆ ಇಲ್ಲಿ ನಮ್ಮದು. ಆ ಕೇಸ್ ಮ್ಯಾಗೆ ಇವತ್ತಿನ ದಿವಸ ಸುಳ್ಳು ಆರೋಪ ಮಾಡಿ ಇವತ್ತಿನ ದಿವಸ ನನ್ನ ಮೇಲೆ ರೋಡಿ ಶೀಟ್ ಓಪನ್ ಮಾಡ್ಯಾರ. 100% ಸಹ ಇದು ರಾಜಕೀಯ ಉದ್ದೇಶ, ಅದರಲ್ಲೂ ಕಾಂಗ್ರೆಸ್ ಸರ್ಕಾರ. ಯಾಕಂದ್ರೆ ನಾನು 8-10 ವರ್ಷದಿಂದ ಸಾಕಷ್ಟು ಆಯುಕ್ತರು ಬಂದವರು, ಎಲ್ಲ ಪೊಲೀಸ್ ಆಯುಕ್ತರು ನಾವು ಮಾಡಿದಂಥ ಹೋರಾಟಕ್ಕೆ ಎಲ್ಲರೂ ಶಾಬಾಷಿ ಹೇಳಿದ್ದಾರೆ. ಇನ್ನೂವರೆಗೆ ಕೂಡ ನಾನು ಆ ಒಂದು ಹಿನ್ನೆಲೆ ಬಂದಿಲ್ಲ ಯಾರಿಗಾದರೂ ಹರ್ಟ್ ಮಾಡ್ಬೇಕಂತೇಳಿ, ಯಾವುದೇ ಜಾತಿಗೆ ಹರ್ಟ್ ಮಾಡ್ಬೇಕಂತೇಳಿ, ಎಲ್ಲೇ ಗಲಭೆ ಸೃಷ್ಟಿಬೇಕಂತಿದ್ದು ಯಾವ ನಾವು ಕೆಲಸಗಳು ಮಾಡಿಲ್ಲ. ಅದು ಇವತ್ತಿನ ದಿವಸ ಏನು ಇಲ್ಲಿನ ಆಯುಕ್ತರದಾರ ಯಾರು ಮಾತು ಕೇಳಿ ರೋಡಿ ಸೀಟ್ ಓಪನ್ ಮಾಡ್ಯಾರ ಅದೇ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಮುಂದಿನ ದಿನದಲ್ಲಿ ಇದು ನಾನು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀನಿ. ಇದು ಸತ್ಯಕ್ಕೆ ಜಯ ಇದೆ ಅಂತಲ್ಲ, ಅದೇ ರೀತಿಯಾಗಿ ಏನು ಇವತ್ತಿನ ದಿವಸ ನನಗೆ ಬೆಂಬಲ ಕೊಡೋಕ್ಕೆ ಮಾಶಾಳಿಂದ ಕೇದಾರ ಶ್ರೀಗಳು ಕೂಡ ಬಂದಿದ್ದಾರೆ. ಅವರಿಗೆ ನಾನು ನನ್ನ ಹೃದಯಪೂರ್ವಕವಾದ ಒಂದು ಧನ್ಯವಾದಗಳು ತಿಳಿಸ್ತೀನಿ. ಅದೇ ರೀತಿಯಾಗಿ ನಾನು ಎಲ್ಲ ಕಲಬುರಗಿ ಎಲ್ಲ BJP ಲೀಡರ್ಗಳಿಗೆ ಕೂಡ ಇದ್ರ ಬಗ್ಗೆ ಮಾತಾಡೀನಿ. ಆದರೆ ಇನ್ನೂವರೆಗೆ ಕೂಡ ಯಾವ ಒಬ್ಬ ಲೀಡರ್ ಕೂಡ ವಾಪಸ್ ಫೋನ್ ಹಚ್ಚಿ ಏನಾಯ್ತು ಒಬ್ಬರು ಕೇಳಿಲ್ಲ. ಇದೊಂದು ಸ್ವಲ್ಪ ನನಗೆ ದುಃಖದ ವಿಷಯ ಇವತ್ತಿನ ದಿವಸ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಹಾಂ ಸರ್, ಸಾಕ್ಷಿ ಏನಾದರೂ ಇರಬೇಕು. ಹೌದು, ಡ್ಯಾನ್ಸ್ ಇಲ್ಲ. ನಾನು ಈ ಮಲ್ಲನಗೌಡರಿಗೆ ಕಾಲ್ ಮಾಡೋ ಕೇಳಿ ಅವ್ರಿಗೆ ಫೋನ್ ಹಚ್ಚಿದ್ದ. ಫೋನ್ ಹಚ್ಚಿದ್ರೆ ಅವ್ರ ಹತ್ರ ಇಲ್ಲ, ಅದು ಸುಮ್ಮನೆ ಮಾಡ್ಯಾರ, ಅದಕ್ಕೆ ನೀನು ತಲೆ ಕೆಡಿಸ್ಕೋಬೇಡ, ಅದು ಏನಾಗಲ್ಲ ಅಂತೇಳಿ ನನಗೆ ಉಲ್ಟಾ ಅವ್ರು ಇದು ಮಾಡ್ಲತ್ತಾರ. ಅದಕ್ಕೆ ನನಗೆ ಅದ್ರ ಸಾಕ್ಷಿ ಕೊಡ್ರಿ. ಈಗಾಗಲೇ ನಾನು ರಾಘವೇಂದ್ರ ಬಡಾವಣೆ ಇರುತ್ತೆ ಎಲ್ಲ ಜನರಿಗೆ ನಾನು ಇದ್ರ ಬಗ್ಗೆ ಮಾತಾಡೀನಿ. ಅವರು ಕೂಡ ಈಗ ಒಂದು 2 ದಿವಸದಲ್ಲಿ ರಾಘವೇಂದ್ರ ಬಡಾವಣೆಯಲ್ಲಿ ರಸ್ತೆ ತಡೆದು ಹೋರಾಟ ಮಾಡೋಕ್ಕೆ ಎಲ್ಲ ನನ್ನ ರಾಘವೇಂದ್ರ ಬಡಾವಣೆ ಎಲ್ಲ ಜನರು ರೆಡಿ ಮಾಡ್ಕೋತಾ ಇದ್ದಾರೆ. ಯಾಕಪ್ಪ ಇವತ್ತು ದಿವಸ ನಾನು ರಾಘವೇಂದ್ರ ಬಡಾವಣೆಯಲ್ಲಿ ಇದ್ದೀನಿ, ನಾನು ಅಲ್ಲೇ ಅಪಪ್ರಚಾರ ಮಾಡೀನಿ ಅಂತ ಹೇಳ್ತಾರೆ. ಅದಕ್ಕೆ ಸಾಕ್ಷಿ ಇವರು ಕೊಡಲಿ. ಅದು ಸಾಕ್ಷಿನೇ ಇಲ್ಲ. ನಾನು ಈಗ ಕಮಿಷನರ್ ಲೆಟರ್ನ ಅದೇ ಬರ್ತೀನಿ, ನನಗೆ ಸಾಕ್ಷಿ ಒದಗಿಸ್ಕೊಡ್ರಿ. ನಾನು ಆ ಥರ ಏನಾದರೂ ತಪ್ಪು ಮಾಡಿದ್ದೆ ಆದರೆ ಇವತ್ತು ಈ 8 ವರ್ಷದ ಏನು ಸಂಘಟನೆ ಹೋರಾಟ ಮಾಡ್ಕೊಂಡು ಬಂದೀನಿ, ಯಾರ ವಿರುದ್ಧ ಮಾತಾಡಿದಲ್ಲಿ, ಯಾವ ಜಾತಿ ಬಗ್ಗೆ ಮಾತಾಡಿದಲ್ಲಿ ಅಂತ ಒಂದು ಪ್ರೂಫ್ ಕೊಡ್ರಿ. ನಾನು ಕಾನೂನಕ್ಕೆ ತಲೆ ಬಾಗ್ತೀನಿ. ನೀವು ಯಾವ ಶಿಕ್ಷೆ ಕೊಟ್ಟರು ನಾನು ಅನುಭವಿಸೋಕೆ ರೆಡಿ ಇದ್ದೇನೆ ಅಂತ ಹೇಳಿ ಹೇಳ್ತೀನಿ. 100% ಸತ್ಯ ಸರ್. ಯಾರು ಹಿಂದುತ್ವ ಬಗ್ಗೆ ಧ್ವನಿ ಎತ್ತಾರೋ ಅವರನ್ನು ತುಳಿಯೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಏನು ಬೆಂಗಳೂರಲ್ಲಿ ಪುನೀತ್ ಕೇಳಿಸ್ ಹೋದ್ರೆ ಅವರು ಕೂಡ ತುಂಬ ಹೋರಾಟಗಳು ಮಾಡ್ಕೊಂಡು ಬಂದರೆ ಅವರನ್ನು ಕೂಡ ಇವತ್ತಿನ ದಿವಸ ಯಾವ ಮಟ್ಟಿಗೆ ತಂದಾರಪ್ಪ ಅವ್ರ ಪರಿಸ್ಥಿತಿ ಅಂದರೆ ಕೇಳಬಾರ್ದು. ಇವತ್ತಿನ ದಿವಸ ನಮ್ಮ ಕಣ್ಣಲ್ಲಿ ನೀರು ಬರ್ತಾವೆ ಅವ್ರ ಪರಿಸ್ಥಿತಿ ನೋಡಿದ್ರೆ. ಅದಕ್ಕೆ ಇವತ್ತಿನ ದಿವಸ ಏನು ಕಲಬುರಗಿಯಲ್ಲಿ ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇರಲಿ, ಆದರೂ ಕೂಡ ಏನೇ ಟಾರ್ಗೆಟ್ ಮಾಡಿದ್ರು ನನ್ನ ಹಿಂದುತ್ವದ ಕೆಲಸ, ನನ್ನ ಶ್ರೀಗಳ ಆಶೀರ್ವಾದ ಇರೋ ತನಕ ಯಾವುದು ಹಿಂದುತ್ವದ ನಾನು ಹೋರಾಟ ಇದೆ ಅದು ನಾನು ಕಂಟಿನ್ಯೂ ಮಾಡೇ ಮಾಡ್ತೀನಿ. ಅದು ರೌಡಿ ಸೀಟ್ ಹಾಕ್ರಿ, ನನ್ನನ್ನು ಗಡಿ ಪಾರು ಮಾಡಿರಿ, ಏನು ಮಾಡಿದ್ರು ಕೂಡ ನನ್ನ ಹೋರಾಟ ನಿಲ್ಲಲ್ಲ ಅಂತ ಇವತ್ತಿನ ದಿವಸ ನಾನು ಮಾಧ್ಯಮ ಮುಖಾಂತರ ಕೇಳ್ತೀನಿ. ಕಾನೂನಾತ್ಮಕವಾಗಿ ನಾನು ಹೋರಾಟ ಮಾಡೇ ಮಾಡ್ತೀನಿ ಸರ್. ಇದು ಸರ್ ಅದೇ ಹೇಳ್ತೀನಿ. ನಾನು ಇವತ್ತಿನ ದಿವಸ ಇದು ನನ್ನ ಹೇಳ್ಕೊಳಕ್ಕೆ ನನಗೆ ನಾಚಿಕೆ ಆಗ್ಲತ್ತದ ಇವತ್ತಿನ ದಿವಸ. ಇಷ್ಟೆಲ್ಲ BJP ದೊಡ್ಡ ಕಲಬುರಗಿ ಜಿಲ್ಲೆಯಲ್ಲಿ ಲೀಡರ್ಗಳಿದ್ರೆ ಬರೀ ತಮ್ಮ ಸ್ವಾರ್ಥಕ್ಕೋಸ್ಕರ ನಮ್ಮಂಥವ್ರನ್ನ ಯೂಸ್ ಮಾಡ್ಕೋತಾರೆ. ಎಲೆಕ್ಷನ್ ಬಂದಾಗಾಯ್ತು, ಏನೋ ಹೋರಾಟ ಇಲ್ಲಿ ಏನಿದ್ದಾಗ ನಮ್ಮದು ಬರೀ ಯೂಸ್ ಮಾಡ್ಕೋತಾರೆ ಅಷ್ಟೇ. ಇವತ್ತಿನ ದಿವಸ ನಾನು ಎಲ್ಲ BJP ಅವ್ರ ಹೆಸರುಗಳಲ್ಲ, ಎಲ್ಲರಿಗೆ ನಾನು ಇಲ್ಲ ಜಿಲ್ಲಾ ಮಟ್ಟ ನಮ್ಮ ಇರುವಂಥ ಲೋಕಲ್ ಲೀಡರ್ಗೆ ನಗರಾಧ್ಯಕ್ಷರಾಗಿರ್ಬೋದು, ಹಾಗೂ ಇನ್ನುಳಿದ ನಮ್ಮ ವೀರಶೈವ ಮುಖಂಡರದಾರ ಅವರಿಗೂ ನಾನು ಮಾತಾಡೀನಿ ಎಲ್ಲರಿಗೆ. ಆದರೂ ಕೂಡ ಇನ್ನೂವರೆಗೂ ಅದ್ರ ಬಗ್ಗೆ ಬರೀ ನೋಡೋಣ ಅಂತ ಅಂದರು. ಇನ್ನೂವರೆಗೆ ಯಾರು ಏನಾಯಿತು ಏನಿಲ್ಲ ಮುಂದಿನ ಏನು ಮಾಡಬೇಕು ಅಂತ ಒಬ್ಬರೂ ಕಾಲ್ ಮಾಡ್ತಾಯಿಲ್ಲ. ರಾಜ್ಯಾಧ್ಯಕ್ಷರಿಗೆ ನಾನು ಹೇಳಿದ್ದೀನಿ, ಅವರು ಅಲ್ಲಿ ನೋಡ್ಕೊರಿ, ಒಂದು ವಾರ ಬಿಟ್ಟು ಬೆಂಗಳೂರಿಗೆ ಬರ್ರಿ, ನಾವೇ ಖುದ್ದಾಗಿ ಮುಖ್ಯಮಂತ್ರಿ ಅಥವಾ ಗೃಹ ಸಚಿವರ ಹತ್ರ ಹೋಗೋಣ, ಯಾವ ಆಧಾರ ಮೇಲೆ ಇದನ್ನು ಮಾಡಿದಿರಿ ಅಂತೇಳಿ ಅಲ್ಲಿ ಹೋಗಿ ನಾವು ಪ್ರತಿಭಟನೆ ಮಾಡಾಮಂತೇಳಿ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ.
This video is sponsored by Mahalakshmi Jewelers, Manu Multi Speciality Hospital, KBN University, Shaheen Group of Institutions, Surat Khazana, and by Al Sharia Group of Institutions.